ಸ್ಟೆರಿಲೈಸೇಷನ್ ಅಂದ್ರೆ ಏನು? ಇದನ್ನ ಹೇಳಕ್ಕೆ ನಾನಿವತ್ತು ನಿಮ್ ಮುಂದೆ ಬಂದಿರೋದು. ನೋಡಿ, ಇದನ್ನ ಚಿಕ್ಕ ಮಕ್ಕಳು ಕೇಳಿದ್ರು ಹೇಳ್ತಾರೆ. ಆದ್ರೆ ಇವತ್ತಿನ DMLT ಸ್ಟೂಡೆಂಟ್ಸ್ ಗಳು ಅಥವಾ ಮೆಡಿಕಲ್ ಸ್ಟೂಡೆಂಟ್ಸ್ ಗಳು ಈ ಸ್ಟೆರಿಲೈಸೇಷನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇವತ್ತು ಸ್ಟೆರಿಲೈಸೇಷನ್ ಅಂದ್ರೆ ಏನು ಅಂತ ತುಂಬಾ ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನ್ ಬೇಕಾದ್ರೆ ನಿಮ್ಗೆ ಚಾಲೆಂಜ್ ಮಾಡ್ತೀನಿ, ಇನ್ನು 10 ವರ್ಷ ಆದ್ರೂ ನೀವು ಸ್ಟೆರಿಲೈಸೇಷನ್ ಅಂದ್ರೆ ಏನು ಅಂತ ಮರೆಯದೇ ಇಲ್ಲ. ಆ ತರ ನಿಮಗೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ನೋಡಿ, ಸ್ಟೆರಿಲೈಸೇಷನ್ ಅಂದ್ರೆ ಕ್ಲೀನಿಂಗ್ ಅಂತ ಅರ್ಥ. ಇನ್ನೇನ್ ದೀಪಾವಳಿ ಹತ್ರ ಬಂತು ಅಂತ ಎಲ್ಲರೂ ಅವ್ರ ಮನೆನ ಕ್ಲೀನಿಂಗ್ ಮಾಡಕ್ಕೆ ಶುರು ಮಾಡಿರ್ತಾರೆ. ಹೌದು, ಇದೇ ಕ್ಲೀನಿಂಗ್ ನ ನಾವಿಲ್ಲಿ ಸ್ಟೆರಿಲೈಸೇಷನ್ ಅಂತ ಕರಿತೀವಿ. ಆದ್ರೆ ನೀವ್ ಅನ್ಕೊಂಡಿರೋ ಹಾಗೆ ಸ್ಟೆರಿಲೈಸೇಷನ್ ಅಂದ್ರೆ ತಿಕ್ಕಿ ತೊಳೆಯೋದು ಅಂತಲ್ಲ. ಅದೇ ಆಯುಧ ಪೂಜೆಗೆ ನಿಮ್ ಬೈಕ್ ನ ತೊಳೆದ್ರಲ್ಲ, ಆತರ ಅಲ್ಲ. ಇಲ್ಲಿ ಸ್ಟೆರಿಲೈಸೇಷನ್ ಅಂದ್ರೆ ಆಸ್ಪತ್ರೆಯಲ್ಲಿರೋ ಕೆಲವು ಇನ್ಸ್ಟ್ರೂಮೆಂಟ್ಸ್ ಗಳು ಅಂದ್ರೆ ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಬರೀ ಕ್ಲೀನ್ ಮಾಡೋದಲ್ಲ, ಅದರಲ್ಲಿ ಒಂದೇ ಒಂದು ಮೈಕ್ರೋ ಆರ್ಗಾನಿಸಮ್ ಅಂದ್ರೆ ಯಾವುದೇ ಒಂದು ಬ್ಯಾಕ್ಟೀರಿಯಾ ಇಲ್ದಲೇ ಇರೋ ಹಾಗೆ ಮಾಡೋದೇ ಸ್ಟೆರಿಲೈಸೇಷನ್. ಅಕಸ್ಮಾತ್ ನೀವು ಇದನ್ನ ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಇದು ನಿಮ್ಗೆ ಹೇಗೆಲ್ಲ ತೊಂದರೆ ಕೊಡಬಹುದು ಅಂತಂದ್ರೆ, ನೋಡಿ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ ಫ್ರೆಂಡ್ ಅವನಿಗೆ ಏಡ್ಸ್ ಬಂದಿರುತ್ತೆ. ನಿಮಗೆ TB ಕಾಯಿಲೆ ಬಂದಿರುತ್ತೆ. ಇಬ್ರು ಒಂದೇ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿರ್ತೀರ. ಅಲ್ಲಿರೋ ಸಿಸ್ಟರ್ ಹತ್ರ ಒಂದೇ ಸಿರಿಂಜ್ ಇರುತ್ತೆ. ಆ ಸಿರಿಂಜ್ ಅಲ್ಲಿ ಇಬ್ರಿಗೂ ಇಂಜೆಕ್ಟ್ ಮಾಡಿದ್ರೆ ನಿಮ್ ಫ್ರೆಂಡ್ ಅಲ್ಲಿರೋ ಆ ಏಡ್ಸ್ ಕಾಯಿಲೆ ನಿಮಗೂ ಬರ್ಬೋದು. ಅದಕ್ಕೆ ಇದನ್ನ ಇಲ್ಲಿ ಸ್ಟೆರಿಲೈಸೇಷನ್ ಮಾಡೋದು ತುಂಬಾ ಮುಖ್ಯ. ಸ್ಟೆರಿಲೈಸೇಷನ್ ಅಂದ್ರೆ ಮುಂಚೆ ಹೇಳಿದೀನಿ, ಬರೀ ತೊಳೆಯೋದಲ್ಲ, ಅದನ್ನ ಮೈಕ್ರೋ ಆರ್ಗಾನಿಸಮ್ಸ್ ಇಂದ ಫ್ರೀ ಮಾಡಬೇಕು. ಅಂದ್ರೆ ಯಾವುದೇ ಮೈಕ್ರೋ ಆರ್ಗಾನಿಸಮ್ಸ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಇರಬಾರ್ದು. ಆ ತರ ಅದನ್ನ ಕ್ಲೀನ್ ಆಗಿ ಸ್ಟೆರಿಲೈಸ್ ಮಾಡಬೇಕು. ನೋಡಿ, ಮುಂಚೆ ಎಲ್ಲ ಇಂಜೆಕ್ಷನ್ಗಳು ತುಂಬಾನೇ ಕಮ್ಮಿ ಇರ್ತಿದ್ವು. ಒಬ್ರಿಗೆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಆ ಇಂಜೆಕ್ಷನ್ ನ ತೆಗೆದು ಅವರು ಒಂದು ನೀರಲ್ಲಿ ಅಂದ್ರೆ ಒಂದು ಪಾತ್ರೆಯಲ್ಲಿ ಹಾಕರು. ಆ ಪಾತ್ರೆಯಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕಿ ಅದನ್ನ ಬಿಸಿ ಮಾಡೋರು. ಇದರಿಂದ ಬ್ಯಾಕ್ಟೀರಿಯಾಗಳು ಸತ್ತೋಗ್ತಿದ್ವು. ಈ ಬ್ಯಾಕ್ಟೀರಿಯಾಗಳು ತುಂಬಾ ಹೀಟ್ ಮಾಡಿದ್ರೆ ಅದು ತಡ್ಕೊಳಲ್ಲ, ಅವು ಸತ್ತೋಗ್ತವೆ. ಈ ಐಡಿಯಾಲಜಿನ ಇಟ್ಕೊಂಡು ಬಿಸಿನೀರಲ್ಲಿ ಹಾಕಿ ಮುಂಚೆ ಎಲ್ಲ ಸ್ಟೆರಿಲೈಸ್ ಮಾಡ್ತಿದ್ರು. ಬಟ್ ಇವಾಗ ಸ್ವಲ್ಪ ಟೈಮು ಅಪ್ಡೇಟ್ ಆಗಿದೆ. ಬರ್ತಾ ಬರ್ತಾ ಮಷಿನ್ಸ್ಗಳು ಬಂದ್ವು. ಅದರಿಂದ ಇವಾಗ ಸ್ಟೆರಿಲೈಸ್ ಮಾಡೋದನ್ನ ಶುರು ಮಾಡಿದ್ದಾರೆ. ಇವಾಗಂತೂ ಬಿಡಿ, ಸ್ಟೆರಿಲೈಸೇಷನ್ ಮುಗ್ದೋಯ್ತು. ಇವಾಗ ಎಲ್ಲಿ ಸ್ಟೆರಿಲೈಸೇಷನ್? ಇವಾಗೆಲ್ಲ ಬರೋ ಇಂಜೆಕ್ಷನ್ಗಳು ಜಸ್ಟ್ ಯೂಸ್ ಅಂಡ್ ಥ್ರೋ. ಒಂದ್ಸತಿ ಯೂಸ್ ಮಾಡಿ ಅದನ್ನ ತೆಗೆದು ಡಿಸ್ಪೋಸ್ ಮಾಡಿಬಿಡ್ತಾರೆ. ಅಂದ್ರೆ ಅದನ್ನ ಯಾರು ಇಲ್ದಿ ಜಾಗದಲ್ಲಿ ತಗೊಂಡು ಅದನ್ನ ಡಿಸ್ಪೋಸ್ ಮಾಡ್ತಾರೆ, ಯೂಸ್ ಅಂಡ್ ಥ್ರೋ. ಆದ್ರೆ ಮುಂಚೆ ಎಲ್ಲ ಹಾಗಿರ್ತಿರ್ಲಿಲ್ಲ. ಅದರಲ್ಲೂ ಈ ಸ್ಟೆರಿಲೈಸ್ ಮೆಥಡ್ ಅಲ್ಲಂತೂ ತುಂಬಾ ತರನೇ ಮೆಥಡ್ಗಳು ಬರ್ತವೆ. ಅದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ನಿಮಗೆ 2 ಸ್ಟೆರಿಲೈಸಿಂಗ್ ಮಷಿನ್ಸ್ಗಳ ಬಗ್ಗೆ ಹೇಳ್ತೀನಿ. ಅದರಲ್ಲಿ ಫಸ್ಟ್ ಒನ್ ಬರೋದೇ ಆಟೋಕ್ಲೇವ್, ಇನ್ನೊಂದು ಹಾಟ್ ಏರ್ ಓವನ್ ಅಂತ. ಇವೆರಡು ಹೆಂಗ್ ವರ್ಕ್ ಆಗ್ತವೆ ಅಂತಂದ್ರೆ, ನೀವು ಓವನ್ಗಳನ್ನ ನೋಡೇ ಇರ್ತೀರಾ, ಬಿಸಿ ಮಾಡ್ತಾರಲ್ಲ ಹಾಗೆ. ಇದರಲ್ಲೂ ಕೂಡ ನೀವು ಒಂದು ಇನ್ಸ್ಟ್ರೂಮೆಂಟ್ ನ ಅದಕ್ಕೆ ಕಾಟನ್ ಸುತ್ತಿ ಇದ್ರೊಳಗೆ ಇಟ್ಟು ಅದಕ್ಕೆ ಬೇಕಾಗಿರೋ ಟೆಂಪ್ರೇಚರ್ನ ನೀವು ಸೆಟ್ ಮಾಡಿದ್ರೆ ಅದರಲ್ಲಿರೋ ಮೈಕ್ರೋ ಆರ್ಗಾನಿಸಮ್ಸು ಎಲ್ಲವೂ ಸತ್ತೋಗ್ತವೆ. ಎಲ್ಲವೂ ಸತ್ತೋಗಿ ನಿಮಗೆ ಕ್ಲೀನ್ ಆಗಿರೋ ಸ್ಟೆರಿಲೈಸ್ ಆಗಿರೋ ಒಂದು ಇನ್ಸ್ಟ್ರೂಮೆಂಟ್ ನಿಮಗೆ ಸಿಗುತ್ತೆ. ನಾನು ಹೇಳಿರೋ ಈ ಆಟೋಕ್ಲೇವ್ ಆಗ್ಲಿ ಹಾಟ್ ಏರ್ ಓವನ್ ಆಗ್ಲಿ ಇವೆರಡು ಸೇಮ್ ಅಲ್ಲ. ಎರಡಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದಾವೆ. ಆದ್ರೆ ಒಂದೇ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡ್ತವೆ, ಆದ್ರೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅದೇನ್ ಡಿಫ್ರೆನ್ಸ್ ಅಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ H&A ಅಂತ ಟೈಪ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂತ. ಅಕಸ್ಮಾತ್ ತುಂಬಾ ಕಮೆಂಟ್ಸ್ಗಳು ಬಂತು ಅಂದ್ರೆ ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ.